ಹಾಯ್ ಫ್ರೆಂಡ್ಸ್, ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ವಿ ನೆಕ್ಕಲ್ಲಿರುವಂಥ ಒಂದು ಡಿಸೈನ್ನ ಸ್ಟಿಚ್ ಮಾಡೋಣ ಬನ್ನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸಿಂಪಲಾಗಿ ಸ್ಟಿಚ್ ಮಾಡ್ಕೋಬೋದು. ನಾನು ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಕೆಳಗಡೆ ಬ್ಲೌಸ್ ಪೀಸ್ ಇಟ್ಟು ಮೇಲೆ ಲೈನಿಂಗ್ ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಬಿಟ್ಟು ಇನ್ನೌಟ್ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಬಿಗಿನರ್ಸ್ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನು, ಯುನಿಕ್ ಆಗಿದೆ. ಈ ಥರ ಡಿಸೈನ ನೀವು ಟ್ರೈ ಮಾಡ್ಬೋದು. ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇನ್ನೌಟ್ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿರುತ್ತೆ. ಒಂಥರ ಇದು ಬಂದ್ಬಿಟ್ಟು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಮಾಮೂಲಿ ನೆಕ್ಕಲ್ಲಾದರೆ ಡೀಪ್ ಬರಲ್ಲ ವಿ ನೆಕ್ಗೆ, ಅದಕ್ಕೋಸ್ಕರ ಈ ಥರ ಬೋಟ್ ನೆಕ್ಕಲ್ಲಾದರೆ ಸ್ವಲ್ಪ ಡೀಪಾಗಿಡ್ಬೋದು ಅಂದ್ಬಿಟ್ಟು ಬ್ರಾಡಾಗಿ ಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ಬೋಟ್ ನೆಕ್ಕಲ್ಲಿ ಈ ಥರ ಈ ಡಿಸೈನ್ನ ರೆಡಿ ಮಾಡ್ತಾ ಇರುವಂಥದ್ದು. ತುಂಬಾ ಬ್ಯೂಟಿಫುಲ್ಲಾಗಿ ಚೆನ್ನಾಗಿದೆ. ಮಾಮೂಲಿ ನೆಕ್ಕಲ್ಲಿ ಹೊಲಿದ್ರೆ ಡೀಪ್ ಬರಲ್ಲ. ಈ ಥರ ಬೋಟ್ ನೆಕ್ಕಲ್ಲಿ ಹೊಲಿದ್ರೆ ಈ ಡಿಸೈನ್ನ ತುಂಬಾ ಡೀಪಾಗಿ ಬ್ರಾಡಾಗಿ ಚೆನ್ನಾಗಿರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಸುತ್ತ ಸ್ಟಿಚ್ ಮಾಡ್ಕೋಬೇಕು. ವಿ ಶೇಪ್ ಸ್ಟಿಚ್ ಆದಮೇಲೆ ಮತ್ತೆ ನೋಡಿ ಈ ರೀತಿ ಬಂತು. ಇವಾಗ ಇದಕ್ಕೆ ಸುತ್ತ ಸ್ಟಿಚಿಂಗ್ ಹಾಕೋಬೇಕು ನೀಟಾಗಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾನು ಎಮ್ಮಿಂಗೇನು ಮಾಡಲ್ಲ. ಎಮ್ಮಿಂಗ್ ಮಾಡ್ತೀವಿ ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು, ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಸ್ಟಿಚಿಂಗೇ ಮಾಡ್ಕೋಬೋದು. ಅದು ನಿಮಗೆ ಯಾವ ರೀತಿ ಕಸ್ಟಮರ್ ಕೇಳ್ತಾರೆ ಆ ಥರ. ಕೆಲವೊಂದು ಕಡೆ ಬರೀ ಸ್ಟಿಚಿಂಗೇ ಮಾಡಿಸ್ಕೋತಾರೆ. ನಮ್ಮ ಕಡೆ ಎರಡೂ ಇದೆ. ಕೆಲವೊಬ್ಬರು ಸ್ಟಿಚಿಂಗ್ ಇರಲಿ ಅಂತಾರೆ, ಕೆಲವೊಬ್ಬರು ಎಮ್ಮಿಂಗ್ ಬೇಕು ಅಂತಾರೆ. ಅದಕ್ಕೋಸ್ಕರ ಎರಡು ಥರನೂ ಇದೆ. ನೀವು ಅಷ್ಟೇ, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ. ನಿಮಗೆ ಸ್ಟಿಚಿಂಗೇ ಸಾಕು ಅಂದರೆ ಸ್ಟಿಚಿಂಗೇ ಹಾಕ್ಕೊಳ್ಳಿ. ಇಲ್ಲ ಎಮ್ಮಿಂಗ್ ಮಾಡ್ತೀವಿ ಅಂದರೆ ದೊಡ್ಡೊಲ್ಗೆ ಹಾಕ್ಬಿಟ್ಟು ಎಮ್ಮಿಂಗ್ ಹಾಕ್ಕೊಂಡು ತೆಗೆದುಬಿಡ್ಬೋದು ಸ್ಟಿಚಿಂಗ್ನ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಬಿಡಿ ನೀಟಾಗಿ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ರೆ ನಮಗೆ ನೆಕ್ ರೆಡಿ ಆಗುತ್ತೆ. ಆ ನೆಕ್ಕಿಗೆ ನಾವು ಬಾರ್ಡರ್ ಕೊಡಬೇಕಾಗುತ್ತೆ. ಬಾರ್ಡರ್ ಬಂದ್ಬಿಟ್ಟು ಇದರದೇ ಬ್ಯಾಕಲ್ಲಿ ಬರುತ್ತಲ್ಲ, ಆ ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ಡಬಲ್ ಬಾರ್ಡ್ರ್ ಬಂದಿದೆ. ಹಂಗಾಗಿ ಚಿಕ್ಕದಾಗಿ ಡಬಲ್ ಬಾರ್ಡ್ರ್ ಬಂದಿದೆ. ಅದನ್ನೇ ಕಟ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಒಂದು ಸೈಡ್ ಒಂದು ಬಾರ್ಡ್ರು, ಇನ್ನೊಂದು ಸೈಡ್ ಇನ್ನೊಂದು ಬಾರ್ಡ್ರ್ ಕೊಡೋಣ ಅಂತ ಅಂದ್ಕೊಂಡು, ಎರಡೂ ಒಂದೇ ಸೈಡ್, ಎರಡು ಸೈಡ್ಗೂ ಸಾಕಾಗಲ್ಲ. ಅದಕ್ಕೋಸ್ಕರ ಒಂದು ಸೈಡ್ ಒಂದು ಬಾರ್ಡ್ರು, ಇನ್ನೊಂದು ಸೈಡ್ ಇನ್ನೊಂದು ಬಾರ್ಡ್ರು ಕೊಡೋಣ ಅಂದ್ಬಿಟ್ಟು ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಸೈಡ್ ಸ್ಟಿಚ್ ಮಾಡ್ಕೋಬೇಕು ಎರಡು ಸೈಡೂ. ಓಕೆನಾ. ನೋಡಿ ಈ ರೀತಿ ರೆಡಿ ಆಯಿತು. ಇದು ಇದೆ ನಾನು ಹೇಳಿದ್ನಲ್ಲ ಬಾರ್ಡರು. ಇವಾಗ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಜಾಯಿಂಟ್ ಮಾಡಿಕೊಂಡು ಎರಡು ಕಡೆ ಸೈಡು ಬಾರ್ಡ್ರ್ ಬರುತ್ತೆ, ಅದನ್ನು ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡ್ ಒಂದು, ಇನ್ನೊಂದು ಸೈಡಿಂದ ಕೊಡೋಣ ಅಂತ. ಆದರೆ ಎರಡೂ ಒಂದೇ ಕೊಡೋಕ್ಕೆ ಸಾಕಾಗಲ್ಲ ಬಾರ್ಡ್ರು. ಅದಕ್ಕೋಸ್ಕರ ಈ ಥರ ಜಾಯಿಂಟ್ ಮಾಡ್ಕೊಬಿಡಿ ಫಸ್ಟ್ಗೆ, ಉಲ್ಟಾ ಸೀದಾ ನೋಡಿಕೊಂಡು ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಾಗೆ ಆ ಕಡೆ ಈ ಕಡೆ ಎರಡು ಸೈಡೂ ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡೂ ನೀಟಾಗಿ ಸ್ಟಿಚ್. ಇದು ಒಂದೇ ಸ್ಟ್ರೈಟ್ ಆದರೆ ಅದೇ ಸ್ಲೀವ್ಸ್ಗಾದರೆ ಅದೇ ಅಲ್ಲೇ ಸ್ಟಿಚ್ ಮಾಡ್ಕೋಬೋದು. ಇದು ರೌಂಡ್ ಶೇಪೆಲ್ಲ ಬರುತ್ತಲ್ವ ಡಿಸೈನ್ ವಿ ಶೇಪಲ್ಲಿ, ಅಲ್ಲಿ ನೀಟಾಗಿ ಹಿಂಗೆ ಫೋಲ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಫಸ್ಟ್ ಸ್ಟಿಚ್ ಮಾಡಿಕೊಂಡ್ರೆ ಅಲ್ಲೊಂದು ಸ್ವಲ್ಪ ಫ್ರಿಲ್ ಥರ ಕೊಡಬೇಕಾಗುತ್ತೆ. ಯಾಕಂದರೆ ಕ್ರಾಸ್ ಇರುತ್ತಲ್ಲ, ನಾವು ಹಾಗೆ ಸ್ಟಿಚ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳಲ್ಲ. ಅಲ್ಲೊಂಚೂರು ಫ್ರಿಲ್ ಸಣ್ಣದಾಗಿ ಒಂದು 2-3 ಫ್ರಿಲ್ ಕೊಡಬೇಕಾಗುತ್ತೆ ಕ್ರಾಸಲ್ಲಿ. ಅದಕ್ಕೋಸ್ಕರ ಈ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಸೈಡಲ್ಲಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡೆ ಆಮೇಲೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಬಾರ್ಡರ್ನ. ಈ ರೀತಿ ರೆಡಿ ಆಯಿತು ನೋಡಿ. ಇವಾಗ ಮಧ್ಯ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡೋಣ. ಇನ್ನೊಂದು ಕಡೆ ಪೋಟ್ಲಿ ಬಟನ್ ಬರುತ್ತೆ ಕೆಳಗಡೆ. ಡಿಸೈನ್ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು ನೀವು, ಆ ಥರ ಬರುತ್ತೆ. ಹಂಗಾಗಿ ನಾನು ಫಸ್ಟು ಒಂದು ಸೈಡು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸೈಡು ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿ ಆಮೇಲೆ ಇನ್ನೊಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ. ಆ ರೀತಿ ಬರುತ್ತೆ. ಹಂಗಾಗಿ ಈ ರೀತಿ ಅಲ್ಲಲ್ಲಿ ಸಣ್ಣದಾಗಿ ಫ್ರಿಲ್ ಕೊಡಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಅದು ಕ್ರಾಸಾಗಿರುತ್ತಲ್ಲ, ಅಲ್ಲಿ ಸಣ್ಣ ಫ್ರಿಲ್ ಕೊಡಬೇಕು. ಇಲ್ಲಾಂದರೆ ಏನಾಗುತ್ತೆ, ನಮಗೆ ನೀಟಾಗಿ ಸ್ಟಿಚಿಂಗ್ ಬರಲ್ಲ. ಗಂಟು ಥರ ಸುಕ್ ಥರ ಆಗುತ್ತೆ. ಸುಕ್ ಬರಬಾರ್ದು ಅಂದರೆ ಅಲ್ಲೊಂದು ಸಣ್ಣದಾಗಿ ಒಂದು ಫ್ರಿಲ್ ಕೊಟ್ಬಿಡಿ, ಒಂದು 2-3 ನೀಟಾಗಿರುತ್ತೆ. ಆ ರೀತಿ ಕೊಡೋದ್ರಿಂದ ಕ್ರಾಸಲ್ಲಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಒಂದು ಸೈಡು ಬಾರ್ಡ್ರ್ ಅಟ್ಯಾಚ್ ಮಾಡಿ ಆಯಿತು. ಇವಾಗ ಇನ್ನೊಂದು ಸೈಡ್ ಬಂದುಬಿಟ್ಟು ಕ್ರಾಸಾಗಿ ಒಂದು ಸ್ಟಿಚ್ ಹಾಕ್ಕೋಬೇಕು. ನಾನು ಇಲ್ಲಿ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ, ಆ ಥರ ಒಂದು ಸ್ಟಿಚ್ ಹಾಕ್ಕೊಂಡಲ್ಲಿ ಅಲ್ಲಿ ನಮಗೆ ಪೋಟ್ಲಿ ಬಟನ್ ಯಾವ ರೀತಿ ಬೇಕು, ಹತ್ತಿರ ಬೇಕಾ ದೂರ ಬೇಕಾ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಈ ಥರ ಪೋಟ್ಲಿ ಬಟನ್ ರೆಡಿ ಮಾಡ್ಕೋಬೇಕು. ಥರ್ಮಾಕೋಲ್ ತೊಗೊಂಡು ಅದಕ್ಕೆ ಎಕ್ಸ್ಟ್ರಾ ನಾನು ಮೆರೂನ್ ಕಲರ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ. ಅದೇ ಕಲರ್ ಕೊಟ್ಟರೆ ಕಾಣಿಸಲ್ಲ. ಇವಾಗ ಮೆರೂನ್ ಕಲರ್ ಕೊಟ್ಟರೆ ಸ್ವಲ್ಪ ಬಾರ್ಡ್ರಿಗೆ ಮ್ಯಾಚ್ ಆಗುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾವು ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಆ ರೀತಿ ತೊಗೋಬೇಕಾಗುತ್ತೆ.
ಈ ರೀತಿ ತಗೊಂಡು ನೀಟಾಗಿ ಹೂವು ಕಟ್ತೀವಲ್ಲ ಆ ಥರ ರೆಡಿ ಮಾಡ್ಕೋಬೇಕು. ನಾನಲ್ಲಿ ಎಣಿಸ್ಕೊಂಡೆ ತೊಗೊಂಡೆ, ಒಂದು 10 11 12 ಆಗುತ್ತೆ ಅಂದ್ಬಿಟ್ಟು ಎಣಿಸ್ಕೊಂಡೆ ತೊಗೊಂಡು ಪೋಟ್ಲಿ ಬಟನ್ ರೆಡಿ ಮಾಡ್ಕೊಂಡಿದ್ದು. ಅದರಲ್ಲಿ ಒಂದೇ ಸಮನಾಗಿರೋದನ್ನು ತೊಗೊಂಡು ಈ ರೀತಿ ಪೋಟ್ಲಿ ಬಟನ್ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನಾನು ಹೇಳ್ದಂಗೆ ಅದರಲ್ಲಿ ನಿಮಗೆ ಹತ್ತಿರ ಬೇಕು ಅಂದರೆ ಹತ್ತಿರ, ದೂರ ದೂರ ಬೇಕು ಅಂದರೆ ದೂರ ದೂರ ಇಟ್ಕೊಬೋದು. ಅದರಲ್ಲಿ ಮಿನಿಮಮ್ ಅಂದರೆ ಒಂದು ಅರ್ಧ ಇಂಚು 1 ಇಂಚಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. 1.5 ಇಂಚು 2 ಇಂಚಿಗೆ ಇಟ್ಟರೆ ದೂರ ದೂರ ಆಗೋಗುತ್ತೆ. ಹಾಗಾಗಿ ನೀವು ಒಂದು ಅರ್ಧ ಇಂಚು ಇಲ್ಲ 1 ಇಂಚಿಗೆ ಇಟ್ರೂ ಚೆನ್ನಾಗಿರುತ್ತೆ. ಈ ರೀತಿ ಪೋಟ್ಲಿ ಬಟನ್ ರೆಡಿ ಆದಮೇಲೆ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ನೀಟಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಟೆನ್ಷನ್ನ ಮೇಲೆ ಎತ್ತಿ ಎತ್ತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ವಲ್ಪ, ಯಾಕೆಂದರೆ ಅದು ಗಂಟು ಥರ ಇರುತ್ತಲ್ಲ ಅದಕ್ಕೋಸ್ಕರ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಪೋಟ್ಲಿ ಬಟನ್ ರೆಡಿ ಆಗುತ್ತೆ. ಇನ್ನು ಪೋಟ್ಲಿ ಬಟನ್ ತುಂಬಾ ಡಿಸೈನ್ಸ್ ಇದ್ದಾವೆ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ತುಂಬಾ ಡಿಸೈನ್ಸ್ ಬರುತ್ತೆ ಪೋಟ್ಲಿ ಬಟನಲ್ಲಿ. ಈ ರೀತಿ ನಮಗೆ ಎಷ್ಟೆಷ್ಟು ಬೇಕೋ ಹತ್ತಿರ ಅಷ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತೆ ಅದ್ರ ಮೇಲೆ ಬಾರ್ಡರ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಅದು ಫಿನಿಶಿಂಗ್ ಆಗಬೇಕಲ್ಲ, ಬಾರ್ಡರ್ ನಮಗೆ ಇದು ಸ್ಟಿಚ್ ಮಾಡಿರೋದು ಕಾಣಿಸ್ಬಾರ್ದು ಗಂಟು ಥರ. ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಸ್ವಲ್ಪ ತುದಿಗೆ ಒಂದು ಸ್ಟಿಚ್ ಹಾಕ್ಕೊಬಿಡ್ಬೇಕು. ಅದು ಯಾಕೆಂದರೆ ನಾವು ಬಾರ್ಡ್ರ್ ಸ್ಟಿಚ್ ಮಾಡಿದಾಗ ಅದು ಎತ್ಕೊಂಡಂಗೆ ಆಗಬಾರ್ದು, ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಬಿಡಿ. ಅದೇನು ಕಟ್ ಮಾಡಿಬಿಟ್ಟು ಇನ್ನೊಂದು ಚೂರು ಇರುತ್ತಲ್ಲ ಬಟ್ಟೆ ಪೀಸು, ಅದರಲ್ಲಿ ಸ್ಟಿಚ್ ಮಾಡಿಬಿಟ್ರೆ ಆಯಿತು. ಇವಾಗ ಇದಕ್ಕೆ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಬಿಡೋಣ. ಈ ರೀತಿ ನೀಟಾಗಿ ಇಟ್ಕೊಂಡು ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಬರುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನು. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಬಿಗಿನರ್ಸು ಸ್ಟಿಚ್ ಮಾಡ್ಬೋದು, ಅಷ್ಟು ಕಷ್ಟ ಏನಿಲ್ಲ ಇದು ಡಿಸೈನು. ಇನ್ನೌಟ್ ಮಾಡಿಕೊಂಡು ವಿ ಶೇಪಲ್ಲಿ ಸ್ಟಿಚ್ ಮಾಡಬಹುದಾದಂಥ ಡಿಸೈನು ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನಿಮ್ಮ ಬ್ಲೌಸ್ನೇ ಒಂದು ಸ್ಟಿಚ್ ಮಾಡ್ಕೊಂಡು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ, ನಾವು ಹೊಲಿಬೋದಾ ಇಲ್ವಾ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಈ ರೀತಿ ನಾನು ಕ್ರಾಸಲ್ಲಿ ಸ್ವಲ್ಪ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಅದೇ ರೀತಿ ಮಾಡಿ. ಯಾಕೆಂದರೆ ಅಲ್ಲಿ ಗಂಟು ಥರ ಆಗುತ್ತೆ. ಇಲ್ಲಾಂದರೆ ನೀವು ಹಾಗೆ ಸ್ಟಿಚ್ ಮಾಡ್ಕೊಂಡು ಹೋದರೆ ಎಳ್ಕೊಂಡಂಗೆ ಆಗುತ್ತೆ, ಅಲ್ಲಿ ಕ್ರಾಸಲ್ಲಿ ತಿರುಗಲ್ಲ ಬಟ್ಟೆ. ಅವಾಗೇನಾಗುತ್ತೆ, ಅಲ್ಲಿ ಫಿನಿಶಿಂಗ್ ಇರೋಲ್ಲ. ನೀವು ಅಲ್ಲೆಲ್ಲ ಒಂದು ಫ್ರಿಲ್ ಕೊಟ್ಟರೆ ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ, ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಓಕೆನಾ. ಈ ರೀತಿ ಸಣ್ಣದಾಗಿ 1-2-3 ಫ್ರಿಲ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಹೊಲಿಗೆ ಹಾಕೋಬಿಡಿ. ಇನ್ನೊಂದು ಕಡೆ ಬಾರ್ಡರ್ ಇರುತ್ತಲ್ಲ ಅದೊಂದು ಕಡೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿರೋ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಆ ಪೋಟ್ಲಿ ಬಟನ್ನು ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ನೀವು ಈ ಥರ ಸೀರೆ ಬಾರ್ಡ್ರ್ ಪೀಸಲ್ಲೇ ನೀವು ಈ ಥರ ಡಿಸೈನ್ನ ರೆಡಿ ಮಾಡ್ಕೊಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಪೋಟ್ಲಿ ಬಟನ್ನು ಬಂದಿದೆ, ಡಿಸೈನು ಬಂದಿದೆ. ಓಕೆನಾ. ಈ ಥರ ಡಿಸೈನ್ನ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ವೀಡಿಯೋಗೋಸ್ಕರ ನನ್ನ ಚಾನಲ್ನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.